ಯಾವುದು ಸರಿ ಯಾವುದು ತಪ್ಪಂತ ನೋಡಿಕೊಂಡು ನಾವು ಸ್ವಲ್ಪ ಅದನ್ನ ಉಪಯೋಗ ಮಾಡಿ ನಮ್ಮ ಕೈಲಾದ ಮಟ್ಟಿಗೆ ನಿಮಗೆ ತಿಳಿಸಿದೀವಿ. ನಿಮಗೆಲ್ಲ ಯಾಕೆ ಜಲ್ದಿ ಮುಗೀತು, ಕೆಲವು ಲಾಸ್ಟ್ ಟೈಮ್ ಎಲ್ಲ 15 ದಿವಸ ಯಾಕಾಯ್ತು ಅಂತ ಹೇಳಿದ್ರೆ ನೀವೆಲ್ಲ ಸ್ವಲ್ಪ ಶಾರ್ಪ್ ಆಗಿ ಹಿಡ್ಕೊಂಡ್ಬಿಟ್ರಿ. ನಾವು ಪಂಚಪಕ್ಷೀಯ ಮುಖ್ಯ ಚಟುವಟಿಕೆಗಳು ಹೇಳ್ಕೊಡ್ಬೇಕಾದ್ರೆ ತಿನ್ಕಾಡ್ತಿದ್ವಿ, ಉಪ ಚಟುವಟಿಕೆ ಹೇಳ್ಬೇಕಾದ್ರೆ ಕಷ್ಟಪಡ್ತಿದ್ವಿ. ಬಟ್ ಇನ್ನೊಂದೇನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಬೋರ್ಡ್ ಮೇಲೆ ನಿಂತ್ಕೊಂಡು ಬರಿತಾ ಇದ್ವಿ ನಾವು. ಆವಾಗ ನಿಮಗೆ ಬೋರ್ಡ್ ಮೇಲೆ ಇವಾಗ ಏನ್ ಎಕ್ಸೆಲ್ ಶೀಟ್ ಅಲ್ಲಿ ಗ್ರೀಟ್ಗಳು ಹಾಕ್ತಿದೀವಿ, ಆ ಗ್ರೀಟ್ಗಳನ್ನೆಲ್ಲ ಲೈನ್ಗಳನ್ನ ಹಾಕಿ ಅದನ್ನ ಉಪಪಕ್ಷಿಗಳ ಬರ್ದು ಬರಿಬೇಕಾದ್ರೆ ಲೇಟ್ ಆಗೋದು. ಈಗೇನಾಯ್ತು ನಿಮಗೆ ಅಂತ ಹೇಳಿದ್ರೆ ಕಂಪ್ಯೂಟರ್ ಅಲ್ಲಿ ತೋರಿಸೋದ್ರಿಂದ ನಿಮಗೂ ನೋಡೋದಕ್ಕೆ ನೀಟಾಗಿ ಕಾಣ್ತಾ ಇದೆ. ಪ್ಲಸ್ ನಾವ್ ಎಕ್ಸೆಲ್ ಶೀಟ್ ನ ಬರೆಯೋ ಅವಶ್ಯಕತೆ ಇಲ್ಲ. ಪೇಜ್ ಚೇಂಜ್ ಮಾಡ್ಕೊಂಡು ಹೋಗ್ಬೋದು, ಹಳೇದೆಲ್ಲಿತ್ತು ಹೊಸದೆಲ್ಲಿತ್ತು ಅಂತ ನೋಡ್ಕೊಂಡು ಹೋಗ್ಬೋದಾಗಿತ್ತು. ಸೊ ಹಾಗಾಗಿ ನಿಮಗೆ ಕಷ್ಟ ಆಗ್ಲಿಲ್ಲ, ಅದಕ್ಕೆ ಜಲ್ದಿ ಅರ್ಥ ಮಾಡ್ಕೊಂಡ್ರಿ ನೀವು. ಸ್ವಲ್ಪ ನೀವೆಲ್ರೂ ಆಸಕ್ತಿ ತುಂಬಾ ಜಾಸ್ತಿ ಇತ್ತು. ಸ್ವಲ್ಪ ನಾವು ಶುರು ಮಾಡಿದ್ದು ಸಹ ನಮ್ಮ ಪಕ್ಷಿ ಅಧಿಕಾರದಲ್ಲಿದ್ದಾಗ ಶುರು ಮಾಡಿದ್ವಿ, ಅದಕ್ಕೋಸ್ಕರ ಅದು ಚೆನ್ನಾಗಿ ಗ್ರಾಸ್ ಪವರು ಆಯ್ತು. ಅರ್ಥವಾಯ್ತಾ? ಹಾ, ಈಗ ಒಬ್ಬೊಬ್ರು ನಿಮ್ಮ ಅನಿಸಿಕೆಗಳನ್ನ ಹೇಳಬಹುದು. ಯೂಟ್ಯೂಬ್ ನಿಮ್ಮ ಕ್ಯಾಮರಾ ಆನ್ ಮಾಡ್ಕೊಳ್ಳಿ, ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ. ಒಬ್ಬೊಬ್ರು ಇವಾಗ ನಿಮ್ಮ ಅನಿಸಿಕೆಗಳನ್ನ ಏನ್ ಕಲ್ತ್ರಿ, ಏನ್ ಕಲಿಬೇಕಾಗಿತ್ತು, ಅಥವಾ ಇನ್ನೇನಾದ್ರೂ ಬಿಟ್ಟೋಗಿದ್ಯಾ, ಅಥವಾ ಸ್ಪೀಡ್ ಆಯ್ತಾ, ಸ್ಲೋ ಆಯ್ತಾ, ಅಥವಾ ಏನಾರ ಕಲ್ತ್ಕೊಂಡ್ರ, ಯೂಸ್ಫುಲ್ ಆಗಿದೆಯಾ ಅನ್ನೋದನ್ನ ತಿಳಿಸಬಹುದು ನೀವು. ಸರ್ ಒಂದೆರಡು ಕ್ವಶನ್ ಕೇಳ್ಬೋದು? ಫಸ್ಟ್ ಹೇಳಿ. ಇದು ಆನ್ ಮಾಡಿ ನಿಮ್ದು. ನಿಮ್ಮ ವಿಡಿಯೋವನ್ನು ಆನ್ ಮಾಡಿ. ನಮಸ್ಕಾರ. ಕ್ವಶನ್ ಸರ್, ಒಂದೆರಡು ಕ್ವಶನ್ ಇದೆ, ಹೇಳಿ ಸರ್. ಎಕ್ಸಾಂಪಲ್ ನಮ್ದು ಯಾವ್ದಾದ್ರು ಪಡು ಪಕ್ಷಿ ಆಗಿದ್ರೆ ಇವತ್ತು ಎಕ್ಸಾಂಪಲ್, ಅವಾಗ ಅವು ಫುಲ್ 24 hours ಪಡು ಪಕ್ಷಿ ಇರ್ತದೆ. ಅವಾಗ ನಮ್ಗ ಅರ್ಜೆಂಟ್ ಆಗಿ ಏನಾದ್ರು ಮಾಡ್ಬೇಕಂದ್ರೆ ಅವಾಗ ಏನ್ ಮಾಡ್ಬೇಕು? ಅದಕ್ಕೆ ತಾನೇ ಕಾಲವನ್ನು ಗೆಲ್ಲುವಂತಹ ಮಂತ್ರ ಅಂತ ಕೊಟ್ಟಿರೋದು. ಆಯ್ತು, ಓಕೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಇನ್ನೊಂದು ಸರ್, ಈಗ ಬೇರೆದವರು ಮುಹೂರ್ತ ಕೇಳಿಕ್ ಬಂದಿರ್ತಾರೆ. ಅವಾಗ ಬಂದಾಗ ಅವರು ಮುಹೂರ್ತ ಮುಹೂರ್ತ ಕೇಳಕ್ ಬಂದಾಗ ಅವ್ರಿಗೆ ಹೇಗ್ ಕೊಡ್ಬೇಕು ಸರ್ ಇದು? ಅವರಿಗೆ ಅವರು ಪಕ್ಷಿ ಪಡು ಪಕ್ಷಿ ಆಗಿದ್ರೆ ಕೊಡಬೇಡಿ. ಹಾ ಸರ್. ನಿಮಗೆ ಮಾತ್ರ ಅದು. ಹಾ ಸರ್. ಅವರಿಗೆ ಪಡು ಪಕ್ಷಿ ಆಗಿದ್ರೆ ಇಲ್ಲ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಗುರುಗಳೇ, ಪೇದನ ಅಂತ ಅಂದಿದ್ದು ಹುಚ್ಚಿಡ್ಸೋದು ಅಂತ ಅಂದ್ರಲ್ಲ, ಹುಚ್ಚಿಡ್ಸದ ಅದು ಹುಚ್ಚು ಬಿಡ್ಸದ ಗುರುಗಳೇ? ಅದು ಎರಡೂ ಆಗತ್ತೆ. ಎರಡಕ್ಕೂ ಅಂದ್ರೆ ಇವಾಗ ಯಾರಿಗಾದ್ರು ಚಟ ಇದ್ರೆ ಮಕ್ಳಿಗೆ ಆ ಚಟ ಬಿಡ್ಸಕ್ಕೂ ನಾವ್ ಆ ಯಂತ್ರ ಮಾಡಿ ಅವ್ರಿಗೆ ತಾಯ್ತದ ರೂಪದಲ್ಲಿ ಹಾಕೊಡ್ಬೋದಾ? ಹೌದು ಗುರುಗಳ ಕ್ಲಾಸ್ ತುಂಬಾ ಚೆನ್ನಾಗ್ ಬಂತು. ನಾನ್ ಮಧ್ಯದಲ್ಲಿ ಸೇರ್ಕೊಂಡೆ, ಸ್ಟಾರ್ಟಿಂಗ್ ಸೇರ್ಕೊಂಡಿರ್ಲಿಲ್ಲ, ಫ್ರೆಂಡ್ ಕಡೆಯಿಂದ ಲಿಂಕ್ ಸಿಕ್ಕಿ ಸೇರ್ಕೊಂಡೆ. ತುಂಬಾ ದಿವಸದಿಂದ ಕಲಿಬೇಕು ಅನ್ಕೊಂಡಿದ್ದೆ. ಅವ್ರು ಹೇಳ್ದಂಗೆ 3 ಜನದ ಹತ್ರ ಕಲ್ತಿದೀವಿ. ಬಟ್ ಬೇಸಿಕ್ ಏನೇ ಅವ್ರು ಹೇಳ್ಕೊಟ್ಟಿದ್ದು, ಅಂದ್ರೆ ನಮ್ ಪಕ್ಷಿ ಯಾವ್ದು, ಅದ್ರ ಆಕ್ಟಿವಿಟೀಸ್ ಹೆಂಗಿರುತ್ತೆ ಅಷ್ಟೇ ಹೇಳ್ಕೊಟ್ಟಿದ್ರು. ಇಷ್ಟು ಡೆಪ್ತ್ ಕಲಿಬೇಕು ಅನ್ಕೊಂಡಿದ್ವಿ, ಹೆಂಗೋ ಫ್ರೆಂಡ್ ಕಡೆಯಿಂದ ಲಿಂಕ್ ಸಿಕ್ಕಿ ಕಲ್ತಿ ತುಂಬಾ ಖುಷಿ ಆಯ್ತು. ನೀವು ತುಂಬಾ ನಿಧಾನಕ್ಕೆ ಅರ್ಥ ಆಗೋ ತರ ಹೇಳ್ಕೊಟ್ರಿ ಗುರುಗಳೇ. ಕ್ಲಾಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು. ಬೇರೆ ಯಾರಾದ್ರೂ ಮಾತಾಡ್ತೀರಾ? ಬೇರೆ ಯಾರಿಗೂ ಮಾತಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಕ್ಲೋಸ್ ಮಾಡ್ಬೋದು. ಏನು ಹೇಳೋದಕ್ಕೆ ಇಷ್ಟ ಇಲ್ಲ ಸರ್, ಏನು ಹೇಳಂತದ್ದು ಏನಿಲ್ಲ ಅಂದ್ರೆ ಕ್ಲೋಸ್ ಮಾಡ್ಬೋದು. ಸರ್ ಗುರುಗಳೇ ನಮಸ್ಕಾರ. ನೀವು ಹೇಳಿದ ತುಂಬಾ ಹೇಳಿ. ಗುರುಗಳೇ ಮಹೇಶ್ ನಮಸ್ಕಾರ. ಕೋರೆ ಮಾತಾಡಿ. ಯಾರು ಮಾತಾಡ್ತಿರೋದು? ರವೀಂದ್ರ ಕಾಮತ್. ರವೀಂದ್ರ ಕಾಮತ್. ರವೀಂದ್ರ ಕಾಮತ್, ಹೇಳಿ ರವೀಂದ್ರ, ಎಲ್ಲಿದ್ದೀರಾ? ನಿಮ್ದು ಎಲ್ಲಿ ಇದು ಆನ್ ಮಾಡ್ಕೊಳ್ಳಿ. ಮಾಡಿದೀವಲ್ಲ ಗುರುಗಳೇ ವಿಡಿಯೋ. ಆನ್ ಇದೆ ಗುರುಗಳೇ. ಇಲ್ವಲ್ಲ, ದಿವ್ಯಾ ಭಟ್ ಕಾಣ್ತಿದ್ದಾರೆ, ನೀವು ಕಾಣ್ತಾ ಇಲ್ವಲ್ಲ? ಮಾಡಿದ್ದಾರೆ ಗುರುಗಳೇ.
ಓಕೆ ಓಕೆ ಗುರುಗಳೇ, ನಾನು ಪಂಚಪಕ್ಷಿ ಶಾಸ್ತ್ರ ಮೇಲ್ನೋಟಕ್ಕೆ ತಿಳ್ಕೊಂಡಿದ್ದೆ, ಆದ್ರೆ ಇಷ್ಟೊಂದು ಡೀಪ್ ಆಗಿ ತಿಳಿಸಿರ್ಲಿಲ್ಲ. ಯಾರನ್ನು ತಿಳಿಸೋ ಅಂತವ್ರು ಯಾರು ಸಿಕ್ಕಿರ್ಲಿಲ್ಲ. ತುಂಬಾ ಡೀಪ್ ಆಗಿ ಕೂಲಂಕುಷವಾಗಿ ಹೇಳ್ಕೊಟ್ಟಿದ್ದೀರಾ. ಒಂದು. ಎರಡನೇದು, ಇದರಲ್ಲಿ ಪರಿಹಾರಗಳನ್ನ ಹೆಂಗ್ ಮಾಡೋದು ಅಂತ ಯಾರು ಹೇಳ್ಕೊಟ್ಟಿರಲ್ಲ ಇವತ್ತಿನ ತನಕ. ಈ ಪರಿಹಾರ ಮಾಡಿ ಅದನ್ನು ಎನರ್ಜೈಸ್ ಮಾಡಿ ಉಪಯೋಗಿಸೋದು ರೀತಿ ಇನ್ಯಾರು ಹೇಳ್ಕೊಟ್ಟಿರಲ್ಲ ಅಂತ ನನ್ಗನ್ಸಿದೆ. ನನಗೆ ಕಲ್ತಿರೋದು ತುಂಬಾ ಉಪಯೋಗಕ್ಕೆ ಬರ್ಬೋದು, ನಾನು ಬೇರೆಯವ್ರಿಗೆ ಸಹಾಯ ಮಾಡಕ್ಕೆ ಆಗ್ಬೋದು ಅನ್ನೋದು ನನಗೆ ಗ್ಯಾರಂಟಿ ಇದೆ. ಖಂಡಿತವಾಗ್ಲೂ ಆಗತ್ತೆ ಸರ್. ನೀವು ಆ ಪಕ್ಷಿ 9 ದಿವಸ ಸಿದ್ಧಿ ಮಾಡ್ಕೊಂಡ್ಬಿಟ್ಮೇಲೆ ನೀವು ಯಾರಿಗೂ ಬೇಕಾದ್ರೆ ಬರ್ಕೊಡ್ಬೋದು, ಹೇಳ್ಕೊಡ್ಬೋದು, ಮಾಡ್ಕೊಡ್ಬೋದು. ಇವಾಗ ಒಂದೇ ಒಂದು ಡೌಟ್ ಗುರುಗಳೇ, ಮದುವೆಗೆ ಮುಹೂರ್ತ ಕೊಟ್ಟಿರ್ತಾರೆ, ಈ ಟೈಮ್ ಅಂತ ಕೊಟ್ಟಿರ್ತಾರೆ. ಆವಾಗ ನಾನು ಗಂಡಿಗೆ ನೋಡೋದ ಹೆಣ್ಣಿಗೆ ನೋಡೋದ ತಾಳಿ ಕಟ್ಟೋ ಟೈಮ್? ನಿಮ್ಮ ಮಾತು ಕೇಳುವಂತವರಾಗಿದ್ದರೆ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ. ಯಾಕಂದ್ರೆ ನಾವು ಭಾನುವಾರ, ಮಂಗಳವಾರ, ಶನಿವಾರ ಬೇಕಾದ್ರೆ ಕೊಡ್ತೀವಿ. ಅವ್ರು ಒಪ್ಕೊಂತಾರ ಮಂಗಳವಾರ ಕೊಟ್ರೆ? ಅಲ್ಲ, ಅವ್ರಿಗೆ ಕೊಟ್ಟಿರೋ ಮುಹೂರ್ತದೊಳಗೆ ಮತ್ತೆ ಅದ್ರಲ್ಲಿ ಹುಡ್ಕೊಂಡು ಕೊಡ್ಬೋದಾ ಅಂತ ನಾನು ಕೇಳೋದು. ಆ ಟೈಮ್ ಸಿಕ್ಕಿದ್ರೆ ಕೊಡಬಹುದು. ಅದಕ್ಕೆ ಯಾರಿಗೆ ಅದನ್ನ ಟ್ಯಾಲಿ ಗಂಡಿಗೆ ಮಾಡ್ಬೇಕಾ? ಗಂಡಿಗಾ? ತಾಳಿ ಕಟ್ಟೋದ್ ಗಂಡು, ಅದಕ್ಕೆ ಗಂಡಿಗೆ ಕೊಡಬಹುದು. ಸರಿ ಗುರುಗಳು, ಇದೊಂದೇ ಒಂದು ಡೌಟ್ ಇತ್ತು. ತುಂಬಾ ಥ್ಯಾಂಕ್ಸ್. ತುಂಬಾ ಉಪಯೋಗ ಆಗುತ್ತೆ. ಗಂಡದು ರೂಲಿಂಗ್ ಅಲ್ಲಿ ಇದ್ದು ಅಕಸ್ಮಾತ್ ಹುಡುಗಿದು ಭೋಜನ ಆದ್ರೆ ಇನ್ನೂ ಒಳ್ಳೇದಲ್ವಾ ಗುರುಗಳೇ? ಅವಾಗ ಅದೇ ಅದನ್ನ ನಮ್ಮನ್ನ ಫಸ್ಟ್ ಕೇಳಿ ಮಾಡೋದಾಗಿದ್ರೆ ನಾವ್ ಏನೋ ಒಂದ್ ಮಾಡಬಹುದು. ಆ ಜಾಗದಲ್ಲಿ ನಾವು ಹೋಗಿ ಎಷ್ಟು ಮಾಡಕ್ ಸಾಧ್ಯನೋ ಅಷ್ಟು ಮಾತ್ರ ಮಾಡಕ್ ಸಾಗೋದು. ಕೆಲವು ಸಾತಿ ಆ ಹುಡುಗಿ ಪಕ್ಷಿ ಪಡು ಪಕ್ಷಿನೂ ಆಗಿರ್ಬೋದು, ಹೇಳಕ್ ಆಗಲ್ಲ ಅಲ್ವಾ? ಹೌದು. ಸೊ ಅದು ಅವ್ರನ್ನೇ ಬರೋದು. ನಮ್ಮ ಕೈನಲ್ಲಿ ಏನಾಗುತ್ತೋ ಅಷ್ಟು ಮಾಡ್ಬೋದು ಅಷ್ಟೇ. ಅದೇ ನಮ್ಮ ಪ್ರಯತ್ನ ಒಳ್ಳೇದಾಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಹೇಳ್ಬೋದು, ಅಷ್ಟು ಮಾಡಬಹುದು. ಅಥವಾ ನೀವು ಪಂಚಪಕ್ಷಿಯ ಜ್ಞಾಪಕ ಮಾಡ್ಕೊಂಡು ಆಶೀರ್ವಾದ ಮಾಡಬಹುದು ಅಷ್ಟೇ. ಸರಿ ಗುರುಗಳು. ಅಕ್ಷತೆ ಕಾಳನ್ನ ಕೈಯಲ್ಲಿ ಇಟ್ಕೊಂಡು ಪಕ್ಷಿ ಧ್ಯಾನ ಮಾಡಿ ಆಶೀರ್ವಾದ ಮಾಡಬಹುದು. ನಿಮಗೆ ಗುರುಗಳೇ, ಕಾಲ ಗೆಲ್ಲೋ ಮಂತ್ರ ಹೇಳ್ಬಿಟ್ಟು ಜಪ ಮಾಡ್ಕೊಂಡು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ? ಕಾಲ ಗೆಲ್ಲುವ ಮಂತ್ರ ಇಲ್ಲ, ಕಾಲ ಗೆಲ್ಲುವ ಮಂತ್ರ ಅಲ್ಲ. ಕಾಲ ಗೆಲ್ಲುವ ಮಂತ್ರ ನೀವೆಲ್ಲ ಹೋಗಿ ಗೆಲ್ಲೋದಕ್ಕೆ. ಅದೇ ನಮ್ಮ ಆಶೀರ್ವಾದನೇ ಒಳ್ಳೇದಾಗ್ಲಿ ಅಂತ. ಹೌದು, ಅದು ನಿಮ್ಮ ಕಾಲ ಗೆಲ್ಲುವ ಮಂತ್ರ. ನಿಮ್ಮ ಪಂಚಪಕ್ಷಿ ನೀವು ಮಾಡ್ಕೊಂಡಿರ್ತೀರಲ್ಲ, ಶಿವಾಯ ನಮಸ್ವಾಹ ಅಂತ. ಹೌದು. ಅದು ಸಿದ್ಧಿ ಮಾಡ್ಕೊಂಡಿರ್ತೀರಲ್ಲ ನೀವು. ಹೌದು. ಅದನ್ನ ಫಸ್ಟ್ ಮಾಡ್ಕೊಂಡು ಆಮೇಲೆ ನಿಮ್ಮ ಪಕ್ಷಿ ಯಾವ್ದಿದೆಯಾ ಅದು. ಕಾಲವನ್ನ ಗೆಲ್ಲುವ ಮಂತ್ರ ತರಬೇಡಿ ಇಲ್ಲಿ. ಸರಿ. ಕಾಲವನ್ನ ಗೆಲ್ಲುವ ಮಂತ್ರ ಸಪರೇಟ್. ಅದಕ್ಕೂ ನಿಮಗೂ ಸಂಬಂಧ ಇಲ್ಲ. ಸರಿ. ನಿಮಗ್ ಬೇಕಾಗಿರೋದು ಏನಪ್ಪಾ ಅಂದ್ರೆ, ಒಂದು ಪಕ್ಷಿಯ ಸಂಪೂರ್ಣವಾಗಿ ಜಯ ಮಾಡೋದಕ್ಕೆ ಒಂದು ಮಂತ್ರ ಕೊಟ್ಟಿದ್ದೀವಿ. ನಿಮ್ಮ ಪಕ್ಷಿ ಯಾವ್ದಿದೆಯೋ ಅದನ್ನ ನೀವು ಸ್ಮರಣೆ ಮಾಡಬೇಕು. ಸರಿ ಗುರುಗಳು. ಓಕೆ ಗುರುಗಳೇ, ಇದು ಪಂಚಪಕ್ಷಿ ಗಜೇಂದ್ರ ನೀವು ಫ್ರೀ ಕ್ಲಾಸ್ ಅಲ್ಲಿ ಒಂದು ಹೇಳಿದ್ರಲ್ಲ ಗುರುಗಳೇ, ಬಂದಿದ್ರಲ್ಲ ಆ ಕ್ಲಾಸ್ ಅಲ್ಲಿ ಗಜೇಂದ್ರ ಸರ್ ಇದಾರಲ್ಲ, ಅವರು ಫ್ರೀ ಕ್ಲಾಸ್ ಅಲ್ಲಿ ದಶಾಭುಕ್ತಿ ಪಕ್ಷಿಗಳ್ದೆಲ್ಲ ಹೇಳ್ತಾ ಇದ್ರಲ್ಲ ಪರಿಹಾರ. ಅದ್ ಅಟೆಂಡ್ ಮಾಡ್ತಾ ಇದೀವಿ ನಾವು, ತಿಂಗ್ಳಿಗೆ ಒಂದೇ ದಿವಸ ಮಾಡೋದವ್ರು. ನಮ್ ದಶಾಭುಕ್ತಿ ಪಕ್ಷಿಗಳದ್ದು ಪರಿಹಾರಗಳು ಇದೇ ತರ ಮಾಡ್ಕೋಬೋದಾ ನೀವು ಇವಾಗ ಹೇಳ್ಕೊಟ್ಟಿರೋ ತರಾನೇ? ಮಾಡ್ಕೊಬಹುದು. ಇದೇನು ಹೊಸ ಸಬ್ಜೆಕ್ಟ್ ಗುರುಗಳೇ, ದಶಾಭುಕ್ತಿ ಪಂಚಭುಕ್ತಿ? ಅಯ್ಯೋ, ಅದು ಇಲ್ಲ, ಅದು ಆತರ ಇಲ್ಲ. ಅದು ಅದೇ ಹೇಳಿದ್ರಲ್ಲ, ದಶಾಭುಕ್ತಿಯನ್ನ ನೋಡ್ಬೋದು ಅಷ್ಟೇ ಹೊರತು ನಾವ್ ಹೇಳ್ಕೊಟ್ರ ಪರಿಹಾರಗಳೇ ಬೇಕಾದಷ್ಟು ಬಿದ್ದಿದೆ. ಅದ್ರಲ್ಲಿ ನೀವು ದಶಾಭುಕ್ತಿಗೆ ಹೋದ್ರೆ ಮತ್ತೆ ಲಗ್ನಕ್ಕೆ ಬರ್ಬೇಕಲ್ವಾ? ಹೌದು. ತುಳಸಿ, ಹೌದು ಸರ್. ದಶಾಭುಕ್ತಿಗೆ ಹೋದ್ರೆ ಮತ್ತೆ ಎಲ್ಲಿ ಪರಿಹಾರ ಮಾಡಕ್ ಬರ್ಬೇಕು ನಾವು? ಅದು ದಶಾನಾಥ ಕುತ್ತಿರ ನಕ್ಷತ್ರದ ಪಕ್ಷಿ ಇಟ್ಕೊಂಡು ಪರಿಹಾರ ಮಾಡ್ಬೇಕಾಗುತ್ತೆ. ಅವಾಗ ನಕ್ಷತ್ರ ಪಕ್ಷಿ ಯಾವ್ದು ಕೊಟ್ಟಿದೀವಿ ನಾವು ತಾನೇ ಕೊಟ್ಟಿದೀವಿ. ಹೌದೌದು ಗುರುಗಳೇ. ಪರಿಹಾರ ಮಾಡ್ಕೋಬೇಕು. ಅವರಲ್ಲಿ ಮಂತ್ರಾಲಯ ಹೇಳ್ಕೊಡಲ್ಲ, ಮಂತ್ರ ಹೇಳ್ಕೊಡ್ತಾರ? ಇಲ್ಲ. ಅದಕ್ಕೆ ಇದು ರೆಮಿಡಿ ನಾವ್ ಅದಕ್ಕೂ ಮಾಡ್ಕೋಬಹುದಾ ಅಲ್ವಾ ಅಂತ ಕೇಳಿದ್ದು. ಮಾಡ್ಕೊಬಹುದು. ಥ್ಯಾಂಕ್ ಯು ಗುರುಗಳೇ. ಪಂಚಪಕ್ಷಿಗೆ ದಶ ಬರೋದೇ ಇಲ್ಲ ಅಲ್ಲ ಗುರುಗಳೇ ಅವಾಗ? ಇಲ್ಲ. ಸರ್, ಯಾವ ದಶ ಯಾರಿಗೆ ಯಾವ ದಶ ಆಗುತ್ತೆ ಅನ್ನೋದು ಇದೆಯಲ್ವಾ ಸರ್? ಎಲ್ರಿಗೂ ಬರೀ ವಿಂಶೋತ್ತರಿ ದಶ ಅಥವಾ ಉಡ ದಶನೇ ಎಲ್ರಿಗೂ ಅಪ್ಲಿಕೇಬಲ್ ಆಗಲ್ವಲ್ಲ? ಈಗ ನೀವು ಮಾತಾಡ್ತಿರೋದು ಯಾರು ಸರ್? ನಾನ್ ಸರ್ ದೇವಪ್ರತಾಪ್. ಮುಖಾನೇ ಕಾಣ್ತಾ ಇಲ್ಲ. ದೇವಪ್ರಸಾದ್ ವಿಡಿಯೋ ಆನ್ ಮಾಡಿ. ಸರ್, ಈಗ ಮಾಡಿದೀನಿ ನೋಡಿ ಸರ್.
ಹಾ ಹೇಳಿ. ಆ ವಿಂಶೋತ್ತರಿ ದಶ ಸರ್, ಉಡದಶ ಇದೆಯಲ್ಲ, ವಿಂಶೋತ್ತರಿ ಹಾ. ದಶ ಅದು ಎಲ್ರಿಗೂ ಅಪ್ಲಿಕೇಬಲ್ ಆಗಲ್ವಲ್ಲ, ಅವ್ರವ್ರ ಚಾರ್ಟ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಈಗ ನೀವು ಮಾಡಿರೋದೇ ಹೈ ಲೆವೆಲ್, ಹೌದು. ಈಗ ನೀವು ಮಾಡ್ಕೊಟ್ಟಿರೋದೇ ಸರ್ ಸಬ್ಜೆಕ್ಟ್ ಇದು ಪೂರ್ತಿ ನಾವು ಯೂನಿವರ್ಸಿಟಿ ಕನೆಕ್ಟ್ ಆಗಂತ ಸಬ್ಜೆಕ್ಟ್ ಮಾಡ್ಕೊಟ್ಟಿದ್ದೀರಾ. ಮತ್ತೆ ಅದ್ರಲ್ಲಿ ದಶ ಇದೆ ಸರ್, ಅವ್ರು ಕೇಳ್ತಿರೋದು, ಮೇಡಮ್ ಕೇಳ್ತಿರೋದು ಕರೆಕ್ಟ್. ಇವ್ರದ್ದು ಶಾಬಾದಿ ಮಠ ಬುಕ್ ದಲ್ಲಿ ಪಂಚಪಕ್ಷಿನಲ್ಲಿ ದಶಾ ಭುಕ್ತಿ ಬಗ್ಗೆ ಪ್ರಸ್ತಾಪ ಇದೆ. ಸೊ ಅದಿದ್ರೂನು ಅದ್ ಇದೇ ತರ ಈಗ ಇವಾಗ ನೀವೇನ್ ಹೇಳಿದ್ರು ಆಗಮನ ರಾಜ್ಯ ಇದೆಯಲ್ಲ, ಅದ್ರಲ್ಲೇ ಅದು ಭುಕ್ತಿ ಸಬ್ ಡಿವಿಷನ್ ಆಗಿ ಬರ್ತಕ್ಕಂಥದ್ದು ಅದೇ ಬರುತ್ತಲ್ಲ. ಸೊ ಅದನ್ನೆಲ್ಲ ತಗೊಳಕ್ ಹೋಗ್ಬೇಡಿ ತುಳಸಿ, ಸುಮ್ನೆ ತಗೊಳ್ಬಹುದು ಬಟ್ ಪ್ರಯೋಜನ ಇಲ್ಲ, ಅದು ಸುಮ್ನೆ ಟೈಮ್ ವೇಸ್ಟ್. ಹಾ ಗುರುಗಳೇ. ಓಕೆ, ಇಲ್ಲ, ನೆಕ್ಸ್ಟ್. ತುಂಬಾ ಚೆನ್ನಾಗಿ ಬಂತು ಸರ್ ಕ್ಲಾಸ್, ನಾವು ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾ ಹೇಳಿ ಶರತ್, ಮಾತಾಡಿ ಇವಾಗ. ಗುರುಗಳೇ ತುಂಬಾ ಧನ್ಯವಾದಗಳು ಗುರುಗಳೇ, ನಿಮ್ಗೆ ಕೃತಜ್ಞತೆನ ತಪ್ಪಿಸ್ಬೇಕು. ಯಾಕೆಂದ್ರೆ ನಮ್ಗೆ ಉಪ ಪಕ್ಷಿಗಳಾಗದು ಉಪಕರಣಗಳು ಏನಾಗಿದೆ ಅದನ್ನ ನಮ್ಗೆ ಎಲ್ಲೂ ಹೇಳ್ಕೊಟ್ಟಿರ್ಲಿಲ್ಲ. ನನ್ನ ಗುರುಗಳು Video, ಒಂದು video, ವಿಚಾರ please. ಹೇಳಿದ್ರು, ಪಕ್ಷಿ ಕಲ್ಚರ್. ವಿಡಿಯೋ ಆನ್ ಆಗಿದೆ ಸರ್? ಹೇಳಿ, ವಿಡಿಯೋ ಆನ್ ಇದೆ, ಮಾತಾಡಿ. ಪಕ್ಷಿ ನನ್ನ ಗುರುಗಳು ನನಗೆ ಹೇಳಿರೋಂತ ವಿಚಾರದಲ್ಲಿ, ಎಂತವ್ರನ್ನ ನೀವ್ ಬೇಕಾದ್ರೆ ನೀ ಎದ್ರಾಕೋ, 4 ಜನನ ಮಾತ್ರ ಎದ್ರಾಕೋ ಹೋಗಬೇಡ, ಅವ್ರ ಮುಂದೆ ನೀನು ತಲೆ ಬುಗ್ಸು. ಯಾರ್ಯಾರು ಗುರುಗಳು ಅಂತ ನಾವು ಅವತ್ತು ಕೇಳಿದಾಗ, ನಾನು ಅವಾಗ ಬೇಸಿಕ್ ನಾನು ಹೇಳ್ತಾ 2006 2007 ನನ್ನ ಫೀಲ್ಡ್ ಅಲ್ಲಿ ಬಂದಾಗ, ಪಂಚಪಕ್ಷಿ ವಾಸಿಯೋಗ ಫೀಲ್ಡ್ ಅವ್ರನ್ನ ಎದುರಾಕೊಳಕ್ ಹೋಗ್ಬೇಡ, ಗಾಯತ್ರಿ ಉಪಾಸಕರು ಶ್ರೀಚಕ್ರ ಉಪಾಸಕರು ಇವ್ರಿಬ್ರು ನೋಡೋ ತಲೆ ಬುಗಿಸ್ಬಿಡು, ಇವ್ರನ್ನ ಮಾತ್ರ ನೀನ್ ಎದುರಾಕೊಳಕ್ಕೆ ಹೋಗ್ಬೇಡ. ಆದ್ರೆ ಆ ಪಂಚಪಕ್ಷಿ ಅನ್ನೋದು ನನ್ಗೆ ಅದ್ ಮೈಂಡ್ ತುಂಬಾ ಸೆಟ್ ಆಗ್ಬಿಟ್ಟಿತ್ತು ಗುರುಗಳೇ. ಇದು ಏನಾಯ್ತು ಅಂತ ನಾನು ನೋಡ್ಬೇಕು ಅಂತ ಇದು ಮಾಡಿದಾಗ ನಾನು ಹೋಗಿದ್ದೀನಿ ಬೇರೆ ಕಡೆ. ಗುರುಗಳೇ, ನಾನು ಅವ್ರನ್ನ ತಪ್ಪು ಅಂತ ಹೇಳಕ್ ಆಗೋದಿಲ್ಲ, ಅವರು ತಿಳಿದಂಥದ್ದು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅವ್ರು ಎಷ್ಟು ತಿಳ್ಕೊಂಡಿದ್ದಾರೆ ಅದು ಹೇಳ್ಕೊಟ್ಟಿದ್ದಾರೆ. ಅದ್ರಲ್ಲಿ ಹೋಗಿ ಇದು ಮಾಡಿದ್ವಿ. ನಮ್ಗೆ ಏನಂತಂದ್ರೆ ಒಂದು ಆ್ಯಪ್ ಕೊಡ್ತಿದ್ರು, ಆ್ಯಪ್ ನಲ್ಲಿ ಹಿಂಗೈತೆ ಅಂತ. ನೀವ್ ಹೇಳ್ತಾ ಇದ್ರೆ ಒಂದು ವಿಚಾರಕ್ಕೆ ಬಂದಾಗ ಜಾತಕದಲ್ಲಿ ನಾಮ ಪಕ್ಷಿನೂ ಬರುತ್ತೆ, ಕರ್ಣ ಪಕ್ಷಿ ಬರುತ್ತೆ, ತಿಥಿ ಪಕ್ಷಿ ಬರುತ್ತೆ, ರಾಶಿ ಪಕ್ಷಿನೂ ಬರುತ್ತೆ ಅಂತ ನೀವು 4 ರೀತಿನಲ್ಲಿ ಹೇಳ್ಕೊಟ್ಟಿದೆ. ಇನ್ನು ಎವಾಬ್ರೇಟ್ ಆಗಿ ಹೋಗಿ ಸ್ವಲ್ಪ ಡೀಪ್ ಆಗಿ ಹೋಗಿದ್ರೆ ಇನ್ನೂ 2 ಪಕ್ಷಿ ಎಕ್ಸ್ಟ್ರಾನು ಬರುತ್ತೆ. ಎಲ್ಲಾ ಪಕ್ಷಿನೂ ಎಲ್ಲ ಇದಾಗುತ್ತೆ. ಆದ್ರೆ ನಮ್ಗೆ ಹೇಳ್ಕೊಡ್ತಾ ಇದ್ದು ಜನ್ಮ ಪಕ್ಷಿ ಒಂದೇ. ಇದು ನಿಮ್ ಜನ್ಮ, ಇದನ್ನ ಇಟ್ಕೊಂಡೋಗಿ ಆಗುತ್ತೆ. ಕೆಲವೊಂದು ಫೇಲ್ಯೂರ್ಗಳು ತುಂಬಾ ಆಗಿದೆ, ನನ್ನ ವಿಚಾರದಲ್ಲಿ ಫೇಲ್ಯೂರ್ ಆಗಿದೆ, ಲಾಸ್ ಆಗಿದ್ದೀನಿ. ಆಯ್ತು, ಅವಾಗ ನಮ್ಗೆ ಅನ್ನಿಸ್ತು ಪಂಚಪಕ್ಷಿ ಶಾಸ್ತ್ರ ಅನ್ನೋದೇ ಸುಳ್ಳು ಅಂತ. ಆದ್ರೆ ಗುರುಗಳು ಹೇಳಿದಾಗ, ಇಲ್ಲ ಕಣೋ ಅದು ಕರೆಕ್ಟ್ ಆಗಿರುತ್ತೆ, ನೀ ಕರೆಕ್ಟ್ ಆಗಿ ಬರುತ್ತೆ, ತಿಳಿದಿಲ್ಲ ನೀನು ಅಂತ. ನಮ್ ಗುರುಗಳ ಹತ್ರ ಹೇಳಿದಾಗ, ನಮ್ಮ ಗುರು ತತ್ವದಲ್ಲಿ ಬಂದಾಗ ಗುರುಗಳು ಕೆಲವೊಂದು ವಿಚಾರನ ಯಾವ್ದು ಗುರುಗಳಾಗ್ಲಿ ಪೂರ್ತಿ ವಿಚಾರ ಬಿಟ್ಕೊಡಲ್ಲ ಗುರುಗಳು. ಎಷ್ಟೇ ಹೇಳ್ಕೊಡ್ತೀವಿ ಅಂತಂದ್ರೆ 80% ಹೇಳ್ಕೊಡ್ತಾರೆ ಹೊರತು 100% ಯಾರು ಹೇಳಲ್ಲ. 99 ತನಕ ಹೇಳ್ತಾರೆ ಹೊರತು ಇನ್ 1% ನಮ್ ಜುಟ್ಟು ಜನವಾರ ಹಿಡಿದಿಕ್ಕೊಂಡೇ ಬಿಟ್ಟಿರ್ತಾರೆ. ಒಬ್ರು ಗುರು ಆದವರು 1000 ಜನ ಶಿಷ್ಯರಿದ್ರು ಅವ್ರು ಕರೆಕ್ಟ್ ಆಗಿ ತಾರೀಕಾಗಿ ಫಿಲ್ಟರ್ ಮಾಡಿ ಕರೆಕ್ಟ್ ಆಗಿ ಬೆಳೆಸೋವಂಥದ್ದು ಹಬ್ಬ ಅಂತ ಅಂದ್ರೆ ಗುರು 2 ಇಲ್ಲ 3 ಜನ ಶಿಷ್ಯರು ಅಷ್ಟೇ ಅವ್ರು ಬೆಳೆಸೋದು. ಮಿಕ್ಕಿದವ್ರು ಶಿಷ್ಯಂದರು ಇದ್ರುನು ಅವ್ರಿಗೆ ಪ್ರಾಪ್ತ ಎಷ್ಟೈತೆ ಆ ಪ್ರಾಪ್ತದಲ್ಲಿ ಮಾತ್ರನೇ ಇಟ್ಕೊಂಡು ಹೋಗ್ತಾ ಇರ್ತಾರೆ, ಅದು ಮೀರಿ ಹೋಗ್ಬೇಕು ಅನ್ನೋದು ಇದಿರುತ್ತೆ. ಪಂಚಪಕ್ಷಿ ವಾಸಿಯೋಗ ಶ್ರೀಚಕ್ರ ಉಪಾಸಕರು ಗಾಯತ್ರಿ ಪಕ್ಷಿ ಇವರು ಇದ್ದವರು ಒಬ್ಬ ಮನುಷ್ಯನ ಹಣೆ ಬರಹನೆ ಬದಲಾಯಿಸಬಹುದು ಅನ್ನೋದು ಶಾಸ್ತ್ರ ಐತೆ ಅಂತ ನಂಗೆ ಕೇಳಿದ್ರು ಗುರುಗಳು. ಇವಾಗ ನೀವು ಇಲ್ಲಿ ಅರ್ಥ ಮಾಡ್ಕೊಂಡ್ರೆ ಏನೇನು ಪಕ್ಷಿಗಳಿದಾವೆ ಅಂತ ಹೇಳಿ ತುಂಬಾ ಅರ್ಥ ಆಯ್ತು ಗುರು. ಅದ್ರಲ್ಲಿ ನಿಮ್ಗೆ ಉಪ ಪಕ್ಷಿಗಳ ಚಟುವಟಿಕೆ ನೀವ್ ಹೇಳ್ದಾಗ್ಲೇನೆ ನನ್ಗೆ ಸ್ವಲ್ಪ ನಿಮ್ಮೇಲೆ ಅಭಿಮಾನನೂ ಬಂತು. ಹೀಗೂ ಐತಾ ಇದನ್ನ ಹೇಳ್ಕೊಡ್ತಾವ್ರ ಅಂತ ಇದು ಬರ್ತದೆ. ಅವತ್ತು ನಿಮ್ಗೆ ಮೆಸೇಜ್ ಧ್ಯಾನ ಮಾಡೋದು, ವಾಸಿ ಯೋಗ ಧ್ಯಾನ ಮಾಡೋದು ಹೇಳ್ಕೊಟ್ಟೆ, ಮಾಡಿದ್ರ ಅದನ್ನು ಇದಾಗುತ್ತೆ. ಪ್ಲಸ್ ನನಗೆ ಚಕ್ರ ಸಾಧನೆ ಆಗಿದೆ ಗುರುಗಳೇ. ನನ್ನ ಗುರುಗಳು ಬಂದು ಶಾಂಭವಿ ದೀಕ್ಷೆ ಒಂದು ಇದು ಮಾಡಿದ್ರೆ ಅದು 8 ಚಕ್ರಗಳು ಆಕ್ಟಿವೇಟ್ ಆಗುತ್ತೆ. ಎಲ್ಲ ಹೇಳ್ತು ಸಪ್ತ ಚಕ್ರಗಳು ಅಂತ, ಆಕ್ಚುಲಿ ಸಪ್ತ ಅಲ್ಲ, 9 ಚಕ್ರಗಳು ಇರೋದು. 9 ಚಕ್ರಗಳನ್ನ ಇದು ಮಾಡಿದಾಗ ಮತ್ತೆ ಶಿವ ತತ್ವನ ಇದಾಗುತ್ತೆ. ಶಿವನಿಂದ ಆದಿಶಕ್ತಿ ಸತ್ವಕ್ಕೆ ಇದಾಗ್ಬೇಕು ಅಂತ ಅನ್ಬಿಟ್ಟೆ ಅಂತ. ಕೆಲವು ಗುರುಗಳು ಒಬ್ಬೊಬ್ರು ಗುರುಗಳ ಹತ್ರ ಒಂದೊಂದು ವಿದ್ಯೆ ಇರುತ್ತೆ ಗುರುಗಳು, ಆದ್ರೆ ಎಲ್ಲಾ ವಿದ್ಯೆನೂ ಕಲ್ತಿರೋ ಗುರುಗಳು ಒಬ್ರು ಇರೋದಿಲ್ಲ. ನನ್ನ ವಿಚಾರದಲ್ಲಿ ಇದು ಬಂದಾಗ ದಶಮಹಾವಿದ್ಯೆಗಳು ದೊಡ್ಡ ವಿದ್ಯೆಗಳು ಐತೆ ಅಂತ ಹೇಳಿದ್ರು. ಆದ್ರೆ ನನ್ನ ಇದ್ರಲ್ಲಿ ಬಂದಾಗ ಮಹಾವಿದ್ಯೆಗಳು ಬಂದ್ಬಿಟ್ಟು 10 ಇಲ್ಲ, ಜಾಸ್ತಿನೇ ಐತೆ. ಕಲೆಗಳಲ್ಲಿ ಬಂದಾಗ 64 ಏನಾಗುತ್ತೆ ಗೊತ್ತಾ ಶರತ್, ಒಬ್ಬೊಬ್ರು ಒಂದೊಂದರ. ಇವಾಗ ನಾನು ಏನ್ ಹೇಳ್ತೀನಿ ಗೊತ್ತಾ, ನಾನು ಶನಿಮಾತ್ಮ ದೊಡ್ಡವನು ಅಂತೀನಿ. ನನಗೆ ದಶಮಹಾವಿದ್ಯೆನೂ ನನಗ್ ಬೇಡ, ಯಾರೂ ಬೇಡ ನನಗೆ. ಯಾಕಂದ್ರೆ ನನಗೆ ಶನಿಮಾತ್ಮ ಒಬ್ಬನೇ. ಶನಿಮಾತ್ಮ ಇಲ್ದಲ್ಲಿದ್ರೆ ಪ್ರಪಂಚದಲ್ಲಿ ಏನೂ ನಡೆಯಲ್ಲ, ಏನೇನೂ ನಡೆಯಲ್ಲ. ಅರ್ಥ ಆಯ್ತಾ? ಕಾಳಿಕಾದೇವಿ ವಶವಾಗಿದ್ದ ಕೇಳಿಲಿ, ಕಾಳಿಕಾದೇವಿ ವಶವಾಗಿದ್ದಂತ ಆ ಇವನು ರಾಜ ವಿಕ್ರಮನನ್ನೇ ಕರ್ಕೊಂಡೋಗಿ ಕಾಡಿಗೆ ಬಿಟ್ರು.
ಬೇತಾಳನನ್ನೇ ವಶ ಮಾಡಿಕೊಂಡಿರ್ತಕ್ಕಂಥ ರಾಜ ವಿಕ್ರಮನನ್ನ ಕರ್ಕೊಂಡೋಗಿ ಕೈಕಾಲು ಕಡಿಸಿದ್ರು. ಹೌದು ಸಾಕ್ಷಾತ್ ದೇವೇಂದ್ರ ಹತ್ರ ಹೋಗಿ ಮಯೂರ ಸಿಂಹಾಸನ ಪಡ್ಕೊಂಡ್ ಬಂದಿರ್ತಕ್ಕಂಥ ವಿಕ್ರಮಾದಿತ್ಯನ ಕೈಕಾಲು ಕಡಿಸಿದ್ರು. ಹೌದು ಗುರುಗಳೇ. ಸತ್ಯನಾರಾಯಣ ಸ್ವಾಮಿಯನ್ನ ಪ್ರತ್ಯಕ್ಷನಾಗಿ ವರವನ್ನ ಕೊಡ್ತಿದ್ದ ಸತ್ಯೇಂದ್ರ ಮಹಾರಾಜನನ್ನ ಕರ್ಕೊಂಡೋಗಿ ಕಾಡು ಕಷ್ಟ ಕೊಟ್ರು. ಹೌದು ಗುರುಗಳೇ. ಆದ್ರಿಂದ ಭೂಲೋಕದಲ್ಲಿ ಇದು ಕಲಿಯುಗವಾಗಿರೋದ್ರಿಂದ ಶನಿಮಾತ್ಮನ ಇಲ್ಲದೆ ನೀನು ಏನೇ ವಿದ್ಯಾ ಕಲಿತರು ಅದು ವರ್ಕ್ ಆಗಲ್ಲ ಅಂತ ಅಲ್ಲ, ಗೆಲ್ಲಬೇಕಾದ್ರೆ ಅವನ ಅನುಗ್ರಹ ಇರ್ಬೇಕು. ಓಕೆ ಗುರುಗಳೇ, ಅದ್ರಲ್ಲಿ ನಾನು ಬಂದ್ಬಿಟ್ಟು ಲಲಿತಾಂಬಕ್ಕೆ ಉಪಾಸನ ಮಾಡ್ಕೊಂಡಿದ್ದೀನಿ. ನನ್ನ ಮನೆಯಲ್ಲಿ ಮಾಡಿ. ಇದು ದೇವತೆಗಳು ಇದೆ ಗುರುಗಳು. ಮಾಡಿ ಮಾಡಿ. ಇದು ನನ್ನ ದೇವತೆಗಳು ಗುರು ನೋಡಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಇದು ಬಂದು ಲಲಿತಾ, ನನ್ನ ಮೂಲ ದೇವತೆ. ಇದು ಮೂಲ ದೇವತೆ ಆದ್ಮೇಲೆ ಇದು ಸಿಂಹಿಣಿ. ಈ ಸಿಂಹಿಣಿಯಿಂದ ಬಂದಾಗ ಅಶ್ವರೂಢಿ ಇವರು. ಆದ್ರೆ ನನಗೆ ಮೂಲ ಸಿದ್ಧಿ ಇದು ಮಾಡಿದಾಗ ಉಚ್ಚಿಷ್ಟ ಗಣಪತಿ ನನಗೆ ಇದು ಮಾಡ್ಕೊಟ್ಟಿದ್ದು ಗುರುಗಳು. ಓಕೆ, ಆದ್ರೆ ಗುರುವಿನ ಆಶೀರ್ವಾದ ಆಗಿದೆ ಅಂದ್ರೆ ಓಕೆ. ಇದು ಆಗಿದೆ. ಪ್ಲಸ್ ನನಗೆ ಏನು ಅಂತ ವಿಚಾರದಲ್ಲಿ ಇದು ಮಾಡಿದಾಗ ನಮ್ಮಲ್ಲಿ ಒಂದು ಟೈಮ್ ಇದೆ ಗುರು. ಒಂದು ವಶೀಕರಣ ಮಾಡ್ತೀವಿ, ಶಾಂತಿ ಮಾಡ್ತೀವಿ, ವೇದನ ಮಾಡ್ತೀವಿ ಅಂತ ನವಕರ್ಮಗಳಲ್ಲಿ ಇದು ಮಾಡಿದ್ರು ಎಲ್ಲದಕ್ಕೊಂದು ಟೈಮಿಂಗ್ ಅನ್ನೋದು ಇದ್ದೇ ಇರುತ್ತೆ. ಆ ಟೈಮ್ ಮುಗ್ದೋದ್ರೆ ಆ ಪವರ್ ಕಮ್ಮಿ ಆಗೋಗ್ಬಿಡುತ್ತೆ. ಅದ್ರ ಮೇಲೆ ಅವ್ರು ಹೊಂದ್ಕೊಂಡು ಹೋಗುವಂತ ಇತ್ತು. ಆದ್ರೆ ಪಕ್ಷಿಗಳ ಚಟುವಟಿಕೆಗಳು ಬಂದಾಗ ಗುರುಗಳೇ ಪರ್ಫೆಕ್ಟ್ ಗುರುಗಳು. ನನಗೆ ಏನ್ ಬೇಕಾಗಿದೆ ಅದು ನಂಗೆ ಸಿಕ್ಬಿಡ್ತು ಗುರುಗಳು. ಅದು ನಾನು ಬಹಿರಂಗ ಮಾಡಿ ಹೇಳಕ್ ಆಗಲ್ಲ. ನಾನು ಮೆಸೇಜ್ ಹಾಕ್ತೀನಿ ಏನ್ ಬೇಕು. ಬೇರೆಯವರೆಲ್ಲ ಮಾತಾಡ್ಲಿ. ಓಕೆ, ಥ್ಯಾಂಕ್ ಯು ಗುರುಗಳು. ಆದ್ರೆ ಥ್ಯಾಂಕ್ಸ್ ಅನ್ನೋದು ತುಂಬಾ ಒಂದು ವಿಚಾರ ಇದಾಯ್ತು. ಅದಕ್ಕೆ ಏನ್ ಕೊಡ್ಬೇಕು ಅದನ್ನ ನಿಮ್ಮ ಹತ್ರ ಬಂದು ಅದು ತಲುಪಿಸಿ ಭಾಗನ ಕೊಟ್ಟಿ ನಾನು ಅವಾಗ ಕೃತಜ್ಞ. ಅದು ಬಾಯಿನಲ್ಲಿ ಹೇಳಿದ್ರೆ, ಅದು ಬಾಯಿಂದ ಹೇಳಿದ್ರೆ ಅದು ಹೌದು ಗುರು, ಬರ್ತೀನಿ ಗುರು ಖಂಡಿತ. ಆದ್ರೆ ಬಾಯಿಂದ ಹೇಳಿದಾಗ ಅದು ಚೆನ್ನಾಗಿರಲ್ಲ. ನೆಕ್ಸ್ಟ್ ಯಾರಾದ್ರೂ ಮಾತಾಡೋರಿದ್ದೀರಾ? ಗುರುಗಳೇ ನಮಸ್ಕಾರ. ನಮಸ್ಕಾರ ಸರ್, ರಾಘವೇಂದ್ರ ಮೂರ್ತಿ ಅಂತ. ರಾಘವೇಂದ್ರ ಎಲ್ಲಿ ಮಾತಾಡಿ. ಪ್ರಕಾಶ್ ನಗರದಿಂದ. ನಾವು ಕ್ಲಾಸ್ ತೆರೆಯಕ್ಕಿಂತ ಮುಂಚೆ ಇದ್ರ ಬಗ್ಗೆ ಪಂಚಪಕ್ಷಿ ಅವೆಲ್ಲ ಏನು ಗೊತ್ತಿರ್ಲಿಲ್ಲ. ಆದ್ರೆ ಈ ಮಾಟ ಮಂತ್ರ ಇವನ್ನೆಲ್ಲ ಮಾಡೋಂಥದ್ದು ಅಡೆ ತಡೆ ಇವನ್ನೆಲ್ಲ ಹೊಡಿಬೇಕಾದ್ರೆ ಬಗ್ಲಾಂಬಿಕೆ ಹೋಮ ಅಂತ ಮಾಡೋರು. ಬಗಳಾಂಬಿಕೆ ಹೋಮ ಮಾಡ್ಬೇಕಾದ್ರೆ ಒಂದು 10-15 ಮ್ಯಾಲೇನೆ ಮಾಡ್ಸಿ ಗುರುಗಳೇ. ಅಂದ್ರೆ ನನಗೆ ಇದು ಅಂತ ಗೊತ್ತಿರ್ಲಿಲ್ಲ. ನಾನು ಪುರೋಹಿತಿಕ ಫೋಲ್ಡ್ ಇದ್ರಾಗಿರೋದ್ರಿಂದ ಅದಕ್ಕೋಸ್ಕರ ಕರ್ಕೊಂಡು ಹೋಗೋರು. ಮಂತ್ರ ಇದೆಲ್ಲ ಗೊತ್ತು, ಶಾಸ್ತ್ರ ಎಲ್ಲ ಗೊತ್ತು, ಪೂಜೆ ಹೋಮ ಹವನಾದಿಗಳು ವಿಧಾನ ಗೊತ್ತು ಅಂತ ಕರ್ಕೊಂಡೋಗಿ ನಾವು ಪೂಜೆ ಮಾತ್ರ ಮಾಡೋಂತ ನಮ್ದು. ಇನ್ನು ಅಡೆ ತಡೆ ಹೊಡಿಯೋದೆಲ್ಲ ಅವ್ರು ಮಾಡ್ಕೊಳಂತವ್ರು. ಅವ್ರು ನಾವು ಪೂಜೆ ಮಾಡ್ಕೊಂಡ್ ಕೊಟ್ಟು ಬಂದ್ಬಿಡಿವು. ಅದು ಯಂತ್ರ ಎಲ್ಲ ಬರೆದಿದ್ದೀವಿ. ಬರದೆಲ್ಲ ಅದು ಮಂಡಲ ಎಲ್ಲ ಹಾಕೋದ್ ಬರೋದ್ರಿಂದ ಅವನ್ನೆಲ್ಲ ಹಾಕಿದ್ದೆ. ಅವೆಲ್ಲ ಮಾಡ್ಸೀನಿ. ಅವೆಲ್ಲ ಸಕ್ಸಸ್ ಆಗಿದಾವೆ. ನಾವ್ ಮಾಡ್ಸಿದ ಅಷ್ಟು ಸಕ್ಸಸ್ ಆಗಿದಾವೆ. ಅದ್ರ ಇದರಿಂದ ಆಗಿದೆ ಅಂತ ಗೊತ್ತಿಲ್ಲ. ಅದೇ ಕ್ಲಾಸಿಗೆ ಸೇರ್ಕೊಂಡಾದ್ಮೇಲೆ ಗೊತ್ತಾಯ್ತು ಪಂಚಪಕ್ಷಿಯಿಂದ ಈ ತರ ಎಲ್ಲ ಮಾಡ್ಬೋದು ಅಂತ ಅನ್ಬಿಟ್ಟು. ಈ ತರ ಎಲ್ಲ ಮಾಡಿರ್ತಾರೆ. ಆ ಪಂಚಪಕ್ಷಿನೇ ಇಟ್ಕೊಂಡು ಇವರೆಲ್ಲ ಇದ್ ಮಾಡ್ತಾ ಇದಾರೆ ಅಂತ ಅನ್ಬಿಟ್ಟು ಇವಾಗ ನನಗೆ ಅರ್ಥ ಆಗ್ತಾ ಇದೆ ಇದು. ಇವಾಗ ನಾವ್ ಅದನ್ನೆಲ್ಲ ಪೂಜೆ ಇವನ್ನೆಲ್ಲ ಮಾಡ್ಸಿರೋದ್ರಿಂದ ನನಗೆ ದೇವ್ರ ಪೂಜೆ, ಗಾಯತ್ರಿ ಉಪಾಸನೆ ಇವನ್ನೆಲ್ಲ ಮಾಡ್ತಾ ಇರೋದ್ರ ಡೈಲಿ ಮಾಡ್ತಾ ಇರೋದನ್ನ 3 ಟೈಮ್ ಇವನ್ನೆಲ್ಲ ಮಾಡ್ತಾ ಇರೋದ್ರಿಂದ, ದೇವರ ಆರಾಧನೆ ಮಾಡ್ತಾ ಇರೋದ್ರಿಂದ ನನ್ಗೇನು ಕಷ್ಟ ಅಂತ ಗೊತ್ತಾಗಿಲ್ವೋ ಏನೋ ಗೊತ್ತಾಗ್ತಾ ಇಲ್ಲ. ಆದ್ರೆ ಮುಂದಕ್ಕೆ ಏನಾದ್ರು ಅದರಿಂದ ಏನಾದ್ರು ಪ್ರಾಬ್ಲಮ್ ಇರುತ್ತಾ? ಇಲ್ಲ ನಾನು ಮಾಡ್ಸಿರೋದ್ರಿಂದ ಇನ್ನೊಬ್ರು ಯಾರಾದ್ರು ಮಾಡ್ಸಿದಾರಲ್ಲ? ಇಲ್ಲ ಅದರಿಂದ ಎಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ನಾನು ಹೇಳಿದ್ನಲ್ಲ, ಇದನ್ನ ನಿಮ್ಮ ಸ್ವಾರ್ಥಕ್ಕೆ ಬಳಸಿ ಇನ್ನೊಬ್ಬರನ್ನ ನೋಯಿಸೋದಕ್ಕೆ ಪ್ರಯತ್ನ ಪಟ್ಟಾಗ ಮಾತ್ರ ತಿರುಗಿ ತೊಡೆಯೋದು. ಒಬ್ರಿಗೆ ಒಳ್ಳೇದಾಗ್ಲಿ ಅಂತ ನಾವ್ ಏನೇ ಮಾಡಿದ್ರು ಅದರಿಂದ ತಪ್ಪಾಗಲ್ಲ. ಆಯ್ತು. ಅಲ್ಲ, ಅವ್ರು ಬೇರೆ ಅವ್ರಿಗೆಲ್ಲ ತೊಂದರೆ ಆಗಿರುತ್ತೇನೋ ಅನ್ನೋದು ಒಂದು ಡೌಟ್ ಗುರುಗಳೇ. ಅದೇ ಅವ್ರು ಮಾಡ್ಸಿರ್ತಾರಲ್ಲ ಅವ್ರಿಗೆ ಅವ್ರು ಮಾಡಿರೋರು ಅವ್ರೇ ಬಾರ. ನೀವು ಮಾಡಿಲ್ಲ ತಾನೆ? ನಾವು ಮಾಡಿದ್ ಅದನ್ನ ಬಿಡ್ಸೋದಕ್ಕೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ರು. ಗಾಯತ್ರಿ ಮಂತ್ರ ಜಪ ಮಾಡಿದ್ರೆ ಶಾಪ ವಿಮೋಚನೆ ಆಗ್ಬಿಡುತ್ತೆ. ಆಯ್ತು ಗುರುಗಳೇ. ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರ? ತುಂಬಾನೇ ಚೆನ್ನಾಗಿತ್ತು ಗುರುಗಳೇ. ನೀವ್ ಹೇಳೋದಕ್ಕೂ ಇವರೆಲ್ಲ ಜೊತೆಗಿರೋರೆಲ್ಲರೂ ಕೂಡ ಸ್ನೇಹಿತರು ಪ್ರಶ್ನೆ ಕೇಳ್ತಾ ಇರೋದಕ್ಕೆ ಇನ್ನೂ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಗುರುಗಳೇ. ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂಥರ ಕೇಳ್ತಾ ಇದ್ರು. ಕೇಳೋದ್ರ ಮೇಲೆ ಇನ್ನೂ ಚೆನ್ನಾಗಿ ಅರ್ಥ ಆಗಿದೆ ಗುರುಗಳೇ. ತುಂಬಾನೇ ಚೆನ್ನಾಗಿ ಅರ್ಥ ಆಗಿದೆ ಕ್ಲಾಸ್ ಎಲ್ಲ.
ಎಲ್ಲಿರೋದು ನೀವು? ಧನ್ಯವಾದಗಳು. ಎಲ್ಲಿರೋದು? ಇಲ್ಲೇ ಪ್ರಕಾಶ್ ನಗರ ಗುರುಗಳೇ, ನವರಂಗ ಹತ್ರ ಪ್ರಕಾಶ್ ನಗರ ಗುರುಗಳೇ. ಹಾ, ಮನೆ ಹತ್ರ ಬನ್ನಿ. ಆಯ್ತು ಗುರುಗಳೇ, ಬರ್ತೀನಿ ಗುರುಗಳೇ. ಓಕೆ. ನಮಸ್ಕಾರ. ತುಂಬಾ ಚೆನ್ನಾಗ್ ಬಂತು ಸರ್ ಈ ಸರಿ ಕ್ಲಾಸು. ಅಂದ್ರೆ ಹೋದ್ ಸರಿಗಿಂತ ಈ ಸರಿ ತುಂಬಾ ಜಾಸ್ತಿ ಕೊಟ್ಬಿಟ್ಟಿದ್ದೀರಾ ಸರ್. ಹೌದೌದು, ಹೋದ್ ಸರ್ತಿಗಿಂತ ಈ ಸರ್ತಿ ಜಾಸ್ತಿ ಕೊಟ್ಬಿಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಕವರ್ ಮಾಡಿದ್ದೀರಾ, ಜಾಸ್ತಿ ಕೊಟ್ಟಿದ್ದೀರಾ ಸರ್ ಈ ಸರಿ. ಹಾ, ಅದೇ ನಾನು ಚೆನ್ನಾಗಿ- ಹೇಳಿದ್ದೆ ಅವ್ರಿಗೆ, ಹೋದ ಕ್ಲಾಸ್ಗಿಂತ ಈ ಕ್ಲಾಸಲ್ಲಿ ಜಾಸ್ತಿನೇ ಕೊಟ್ಬಿಟ್ಟಿದ್ದೀನಿ ಅಂತ. ಅದು ಹೋದ್ ಸರಿ ನೀವು 15-17 ದಿವಸ ಮಾಡಿ ಕಮ್ಮಿ ಕೊಟ್ಟಿದ್ದೀರಿ ಸರ್. ಈ ಸರಿ 15 ದಿವಸ ಒಳಗಡೆ ಜಾಸ್ತಿ ಕೊಟ್ಬಿಟ್ಟಿದ್ದೀರಾ ಸರ್ ಸಬ್ಜೆಕ್ಟ್ ಅದೇ ಸಿಕ್ಕಾಪಟ್ಟೆ. ಹೇಳಿದ್ನ, ಆ ಸರ್ತಿ ಬೋರ್ಡ್ ಮೇಲೆ ಬರಿತಾ ಇದ್ವಿ, ಹೌದೌದು, ಅದು ಟೈಮ್ ಲೇಟ್ ಆಗೋದು. ಈ ಸರ್ತಿ ಕಂಪ್ಯೂಟರ್ ಮಾಡೋದ್ರಿಂದ ಸ್ವಲ್ಪ ಜಲ್ದಿ ಆಯ್ತು. ಶಾರ್ಟ್ ಟೈಮ್ ಅಲ್ಲಿ ಮ್ಯಾಕ್ಸಿಮಮ್ ಕವರ್ ಮಾಡ್ಕೊಟ್ಟಿದ್ದೀರಿ ಸರ್. ತುಂಬಾ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು. ಅಷ್ಟಕರ್ಮ ಪಟ್ಟಲಂ ಅಂತ ಹೇಳಿದ್ರೆ ಯಾವ್ಯಾವ ಪ್ರಯೋಗವನ್ನ ಯಾವಾಗ ಮಾಡಬೇಕಂತ ಒಂದು ಲಿಸ್ಟ್ ಅನ್ನ ಕೊಟ್ಟಿದೀವಿ. ದಟ್ ಈಸ್ ಕಾಲ್ಡ್ ಅಷ್ಟಕರ್ಮ ಪಟ್ಟಲಂ ಅಂತೇಳಿ. ಆ ಲಗ್ನ ಮತ್ತೆ ವಾರ ತಿಥಿ ನಕ್ಷತ್ರ ಎಲ್ಲ ಕೊಟ್ಟಿದೀವಲ್ವಾ, ಅದನ್ನೆಲ್ಲ ಸೇರಿಸಿ ನೀವು ಯೂಸ್ ಮಾಡಿದಾಗ ಈ ಅಷ್ಟಕರ್ಮಗಳು ನಾವಲ್ಲಿ ಏನು ಯಂತ್ರ ಕೊಟ್ಟಿದೀವಿ, ಆ ಯಂತ್ರವನ್ನ ಬರೀತಕ್ಕಂಥದ್ದು, ಅದಕ್ಕೆ ನಾವು ಆ ಅಷ್ಟಕರ್ಮ ಪಟ್ಟಲ ಅಂತೇಳಿ ಪಟ್ಟಾಳಂ ಅಂತ ಕೊಟ್ಟಿದೀವಿ. ಅದನ್ನ ಯೂಸ್ ಮಾಡಿದ್ರೆ ನಿಮಗೆ ಆ ಪಕ್ಷಿ, ಆ ತಿಥಿ ನಕ್ಷತ್ರ ಎಲ್ಲವನ್ನ ಸೇರಿಸಿ ಬರೆದ್ರೆ ಕೆಲಸ ಮಾಡುತ್ತೆ ಅಂತ. ಓಕೆ, ಸೊ ಇನ್ನ 20ನೇ ತಾರೀಕು ಒಳಗಡೆ ನೀವೇನ್ ಮಾಡಿ, ಯಾರ್ಯಾರಿಗೆ PDF ಬೇಕು ಅಂತೇಳಿ ಒಂದು ಲಿಸ್ಟ್ ಅನ್ನ ಹಾಕಿ ಕೊಡಿ, ಅವ್ರಿಗೆಲ್ಲರಿಗೂ ತಯಾರು ಮಾಡಿ ಕೊಡಲಾಗುತ್ತದೆ. 9:30 ಆಯ್ತು. ಬೇರೆ ಏನಾದ್ರು ಮಾತಾಡ್ಬೇಕಾ? ಕ್ಲಾಸ್ ಸೂಪರ್ ಇತ್ತು ಸರ್, ಎಕ್ಸಲೆಂಟ್, ಚೆನ್ನಾಗಿ Thank you. ಕಲಿತು. ಹ್ಮ್, ಒಂದು ಆಶೀರ್ವಾದ ಇರ್ಲಿ, ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಕ್ಲಾಸ್ ಇಂಟ್ರೆಸ್ಟ್ ದಿಂದ ಕೇಳಿ ತಿಳ್ಕೊಂಡು ಇನ್ನ ಮುಂದಗಡೆ ಯೂಸ್ ಮಾಡ್ಬೇಕಂತ ಮಾಡಿ, ಚೆನ್ನಾಗಿ ಆಗ್ಲಿ ಅಂತ ಜನಕ್ಕೆ. ಗುರುಗಳ ಇದು ನಿಮ್ದು ನಂದಿದು ಮೊದಲನೇ ಕ್ಲಾಸ್ ನಿಮ್ ಜೊತೆಲಿ. ಹೆಂಗಿರುತ್ತೋ Okay. ಅನ್ಕೊಂಡಿದ್ದೆ ಜಾಯ್ನ್ ಆಗೋವಾಗ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ ಗುರುಗಳೇ. ಒಳ್ಳೆ LKG ಮಕ್ಳಿಗೆ ಅರ್ಥ ಆಗುತ್ತೆ ನೀವ್ ಹೇಳ್ಕೊಡೋದು. ಅದೆಲ್ಲ ಶನಿಮಾತ್ಮನ ಆಶೀರ್ವಾದ, ನಮ್ದೇನು ಇಲ್ಲ ಅಲ್ಲಿ. ಥ್ಯಾಂಕ್ ಯು ಗುರುಗಳ, ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಗುರುಗಳ ಕ್ಲಾಸ್ ಎಲ್ಲ. ಓಕೆ, ಸೊ 9:30 ಆಯ್ತು. ಕ್ಲೋಸ್ ಮಾಡೋದಾ ಇಲ್ಲ ಏನಾರ ಹೇಳಿ? ನಾಗರಾಜ್ ಹೇಳಿ, ಮಾತಾಡಿ ನಾಗರಾಜ್. ಗ್ರೂಪ್ ಅಲ್ಲಿ ಹಾ ಸರ್ ಸರ್, ಸಿಂಗಲ್ PDF ಸೈಡ್ ಬೇಕಾದ್ರೆ ಇನ್ನೊಂದ್ಸರಿ message ಚಾರ್ಟ್ ಹಾಕ್ಬೋದು ತೋರಿಸಿ ಸರ್. ಹಾ, ನೋಡಿದೆ, ಹೇಳಿ. ಸರ್. ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಓಕೆ, ಸರ್ ಮೆಸೇಜ್ ಹಾಕ್ಬೇಕು ಗ್ರೂಪ್ ಅಲ್ಲಿ PDF ಬೇಕಂದ್ರೆ. ಹಾ, ಓಕೆ ಸರ್. ಅದೇ 300 ರೂಪಾಯಿ ಕಾಸು ಎಲ್ಲ ಕಟ್ಬಿಟ್ಟು personal ಆಗಿ- ಸ್ಕ್ರೀನ್ ಶಾಟ್ ಹಾಕಿ ನಿಮ್ದು ಅಡ್ರೆಸ್, ಫೋನ್ ನಂಬರ್, ಹಾ. ಪಿನ್ ಕೋಡ್ ಕರೆಕ್ಟ್ ಆಗಿ ಬರೀಬೇಕು. ಓಕೆ ಸರ್. ಓಕೆ ಸರ್. ಓಕೆ, ಗುರುಗಳೇ, ನಾನು ಕಳ್ಸಾಯ್ತು ಗುರುಗಳೇ. ಇವಾಗಲೇ ಯಾಕೆ ಕಳ್ಸಕ್ ಹೋದ್ರಿ? ಆವಲ್ಲೇ ಕಳ್ಸಾಯ್ತು.